ಕೊಡಿ, ಗಂಡು ಮೊಟ್ಟೆ ಕೊಡಿ. ಅಲ್ಲ ಅದು ಹೆಂಗ್ ಗೊತ್ತಾ, ಮೊಟ್ಟೆಯಲ್ಲಿ ಸೈಂಟಿಫಿಕ್ ಆಗಿ ಕಣ್ಣು ಹಿಡಿದಿದ್ದಾರೆ ಆಲ್ರೆಡಿ. ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಕಣ್ಣು ಹಿಡಿದಿರೋದು. ಮೊಟ್ಟೆ, ಈ ಮೊಟ್ಟೆ ತಿಂದ್ರೆ ನಮ್ಗೆ ಗೊತ್ತಾಗತ್ತೆ. ಒಂದ್ ನಿಮಿಷ ಫೈನ್ ಹಾಕ್ತಾರೆ ಎಲ್ಲಾ ಕಡೆ. ಇಲ್ಲಿ ಬನ್ನಿ, ತೋರಿಸ್ತೀನಿ ಬನ್ನಿ ನಿಮ್ಗೆ. ಇದು ಸಪ್ರೇಟ್ ಮಾಡಿ ಇಡ್ಬೇಕು ನೀವು. ಆಕ್ಚುಲಿ ಈಗ ನೋಡಿ, ಇಲ್ಲಿದೆಯಲ್ವಾ, ಫಾರಂ ಇಂದ ಕೊಡ್ತಾರಲ್ವಾ, ಇದು ನೋಡಿ. ಈ ಮೊಟ್ಟೆ ಹಿಂಗಿಟ್ರೆ ಇಲ್ಲಿ ನೋಡಿ ಮಲ್ಕೊಂಡಿದೆ ಅಂದ್ರೆ ಹೆಣ್ಮಗು. ಇದು ಹಿಂಗೆ ಎದ್ ನಿಲ್ತಾ ಐತೆ, ಇದು ಮೊಟ್ಟೆ ಅಂದ್ರೆ ಗಂಡು. ಅರ್ಥ ಆಯ್ತಾ? ನೋಡಿ, ಇದು ಹೆಣ್ಣಿವಾಗಿದೆ. ಗಂಡು ಎದ್ದು ನಿಂತ್ಕೊಂಡ್ಬಿಡ್ತಾವ ಹಿಂಗೆ. ಎಲ್ಲಾ ಕಡೆ ಫೈನ್ ಹಾಕ್ತಾರೆ. 1.5 ತಿಂಗಳಾಯ್ತು. ಗಂಡು ಮೊಟ್ಟೆ ಹೆಣ್ಮೊಟ್ಟೆ ಅಂತ ಬರ್ತಾ ಇದಾವೆ ಇವಾಗ. ಅದ್ರ ಮೇಲೆ ಬರ್ದಿಡ್ಬೇಕು ನೀವು, ಸ್ಟಿಕ್ಕರ್ ಅಂಟಿಸ್ಬೇಕೀಗ. ರೂಲ್ಸ್ ಬಂದ್ಬಿಟ್ಟಿದೆ, ಫೈನ್ ಹಾಕ್ತಾವ್ರೆ ಎಲ್ಲಾ ಕಡೆ. 2-3 ಮೊಟ್ಟೆ ತಗೊಂಡು ಗಂಡು ಕೊಟ್ಟು ನನ್ಗೆ, ಇದು ಹೆಣ್ಣಿದು. ಇಲ್ಲೋಡಿ ಅಣ್ಣ, ಇಲ್ಲೋಡಿ, ಗಂಡಿದು. ಇದು ಏನಾಗ್ಬಿಟ್ಟಿದೆ ಅಂದ್ರೆ, ಹೆಣ್ಮಕ್ಳು ಗಂಡು ಮೊಟ್ಟೆ ಬೇಕು ಅಂತ, ಗಂಡು ಮಗು ಬೇಕು ಅಂತ ಕೂತ್ಕೊಂಡವ್ರೆ. ಹೆಣ್ಣು ಮೊಟ್ಟೆ ತಿಂದ್ರೆ ಹೆಣ್ಣು ಮಕ್ಳು ಆಗ್ತಾವಂತೆ. ಮೊನ್ನೆ ಪೇಪರ್ಲಿ, ಅಯ್ಯೋ ಬನ್ನಿ ಇಲ್ಲಿ ತೋರಿಸ್ತೀನಿ ಬನ್ನಿ, ಮಾರ್ಕು. ಎಲ್ಲಾ ಕಡೆ ಫೈನ್ ಹಾಕ್ತಾವ್ರೆ ನೋಡಿ. ಬಂದ್ರು, ಇಲ್ಲೇ ಬಂದ್ರು ಡಾಕ್ಟ್ರು ಬಂದವ್ರಲ್ಲಿ. ಅದೇ ಇದು ಹೇಳಿ ಹೇಳಿ. ಈಗ ಅದೇ ಮಾಡ್ತಾ ಇದೀವಿ ಸರ್, ಅದೇ ಮಾಡ್ತಾ ಇದೀವಿ ನಾವು. ಇಲ್ಲ ಸರ್, ಇದು ಗೊತ್ತಾಯ್ತು ಸರ್. ಅದೇ ನಾವು ಗಂಡ್ ಮೊಟ್ಟೆ ಬೇಕಂತ ತಗೋತಾ ಇದೀವಿ. ಅದೇ ಗಂಡ್ ಮೊಟ್ಟೆ ಸ್ಟಾಪ್ ಮಾಡಿದಾರಂತಲ್ಲ ಈಗ. ಎಲ್ಲ ಬರೀ ಇದ್ ಬೇಕು ಅಂತ ಹೇಳಿ ಮಾಡ್ತಾ ಇದಾರಂತೆ. ಮೊಟ್ಟೆ ಸಪ್ರೇಟ್ ಇದೆ ಸರ್, ಹೆಣ್ ಮೊಟ್ಟೆ ಇಲ್ಲಿದೆ. ಅಲ್ಲಿ ಟ್ರೇ ಅವ್ರಿಗೆಲ್ಲ ಇದು ಮಾಡಿಲ್ಲ, ಅವರು ಚೇಂಜ್ ಮಾಡಿಲ್ಲ, ಎಲ್ಲ ಬರ್ದಿಟ್ಟಿಲ್ಲ. ಈಗ ಇವತ್ತಂತ ಮೆಸೇಜ್, ಊರ್ಗೆ ಹೋಗಿ ದುಬೈಲಿ ಇದ್ರಂತವ್ರು, ಗೊತ್ತಾಗಿಲ್ಲ. ಯಾವ್ರಿಗೆ? ದುಬೈಗೆ ಹೋಗಿದ್ರಾ? ಅಲ್ಲ ಊರ ಮಂಗಳೂರಿಗೆ ದುಬೈಗೆ ಹೋಗಿದ್ರಾ? ಅದು ಮೊಟ್ಟೆ ಇದಾಗ್ಬಿಟ್ಟಿದೆ ಅಂತೆ ಸರ್, ಅದಕ್ಕೆ ಚೆಕ್ ಮಾಡ್ತೀವಿ ಸರ್. ಸರಿ, ಮಾಡಿ ಇಟ್ಕೊಳ್ಳಿ. ಏನ್ ಸರ್ ಫೈನ್? 10,000ನಾ? ಹೌದು. ಬರ್ದಿಡ್ಬೇಕಾದು ಏನು? ಬರ್ದಿಡ್ಬೇಕಾಯ್ತು. ಅಂದ್ರೆ ಗಂಡು ಮೊಟ್ಟೆ ಇದೆ, ಹೆಣ್ಣು ಮೊಟ್ಟೆ ಅಂತ ಬರ್ದಿಡ್ಬೇಕಾ? ಬರ್ದಿಟ್ಟಿಲ್ಲ ಸರ್. ಹೆಣ್ಣು ಮೊಟ್ಟೆ ಅದು ಗಂಡು ಮೊಟ್ಟೆ ಹೆಂಗ್ ಗೊತ್ತಾಗುತ್ತೆ? ಸುಮಾರು ಜನ ನೋಡಿದಾರೆ ಸರ್, ಯಾರು ಬರ್ದಿಟ್ಟಿಲ್ಲ. ಅಲ್ಲ ಸರ್ಟಿಫಿಕೇಟ್ ಕೊಡ್ತಾರೆ. ಹೆಣ್ಣು ಮೊಟ್ಟೆ ಯಾವ್ದು ಗಂಡು ಮೊಟ್ಟೆ ಯಾವ್ದು ಡಿವೈಡ್ ಮಾಡ್ಬೇಕಾಗುತ್ತೆ. ಇವರು ಇರ್ಲಿಲ್ಲ. ಇದೇನಾಗದೆ ಅಂದ್ರೆ ಮ್ಯಾಚ್ ಬಾಕ್ಸ್ ವಿಷಯನೇ ಏನು ಅಂತಾನೆ ಗೊತ್ತಿಲ್ಲ. ಇವಾಗ ನೀವ್ ಹೇಳಿರೋದ್ರಿಂದಲೇ ನಮಗೂ ವಿಷಯ ಗೊತ್ತಾಗಿರೋದಿಲ್ಲ. ಕಾಕಾಡಿ ಗಂಡ್ಮಟ್ಟೆ ಹೆಣ್ಮಟ್ಟೆ ಅಂತ ಇವಾಗ ವಿಷಯ ಗೊತ್ತಾಯ್ತಾ ಇರತ್ತೆ. ಅಲ್ಲ ಏನಂದ್ರೆ, ಹೆಣ್ಮಕ್ಳು ಬಂದು ಬರೀ ಗಂಡ್ ಮೊಟ್ಟೆ ಕೊಡು ಅಂತಂದ್ರೆ ಗಂಡ್ ಮಗು ಬೇಕು ಅಂದ್ಬಿಟ್ಟು ಗಂಡ್ ಮೊಟ್ಟೆ ತಿಂತಾವ್ರಂತೆ. ಕೊಡಕ್ ಹೋಗ್ಬಾರ್ದಂತೆ ಗಂಡ್ ಮೊಟ್ಟೆ. ಈಗ ಅದಕ್ಕೆ ಹೆಣ್ಣು ಮೊಟ್ಟೆ ಜಾಸ್ತಿ ಕೊಡ್ಬೇಕು. ಯಾಕಂದ್ರೆ ಈಗ ಪಾಪ ನೋಡಿ, ಹೆಣ್ಣು ಮಗು ಇದೆ ಅಂದ್ರೆ ಎಲ್ಲಾರು ದುಃಖ ಪಡ್ತಾವ್ರೆ. ಮೊಟ್ಟೆ ಮಾಡ್ತಾರಲ್ಲ, ಅವ್ರಿಗೆ ನೀವು ಈ ತಿಳುವಳಿಕೆ ಕೊಡ್ಬೇಕು. ನಮ್ಗ್ ಗೊತ್ತಿರುದಿಲ್ಲ, ತಂದು ಹಾಕ್ಬಿಡ್ತಾರೆ, ಮಕ್ಕಳಿದ್ದಾರೆ. ಇದ್ರ ಮೇಲೆ ಬರಿಬೇಕು ಸರ್. ಬರೀ ಫೈನ್ ಈಗ 10,000 ಫೈನ್ ಕಟ್ಟಿ ಅಷ್ಟೇ, ಅವೆಲ್ಲ ಗೊತ್ತಿಲ್ಲ. ಇಲ್ಲ ಸರ್, ಮೊಟ್ಟೆ ಊರ್ಗ್ ಹೋಗ್ದು ದುಬೈಗೆ ಹೋಗಿದ್ರು ಸರ್. ನಾನು ಇಲ್ಲೇ ಇರೋ ಸರ್, ಇದೇ ಮನೆಯವ್ರು ನಾವು. ಎಲ್ಲ ಒಂದೇ ಸರ್, ಒಂದೇ ಮಕ್ಕಳು. ನಮ್ಮ ಅಣ್ಣ, ನಾನ್ ಮಗ, ಇವ್ರ ಮಗನೇ ಸರ್. ಏನ್ ನಿಮ್ಮ ಹೆಸರು? ನನ್ನ ಹೆಸರು ರಾಜೇಶ್. ತಂದೆ ಹೆಸರು? ರಾಮನಾಥ್. ಸರ್ ಅವೆಲ್ಲ ಗೊತ್ತಿಲ್ಲ ಸರ್, ಏನ್ ಮಾಡ್ತಾರೆ ಗೊತ್ತಿಲ್ಲ. 10,000 ಫೈನ್ ಕಟ್ಟಿ ಸರ್. ಅಲ್ಲ ಸರ್, ಬಂದಿರೋ ಸರ್ ದುಬೈ ನೋಡಿ, ಫ್ಲೈಟ್ ಅಲ್ಲಿ ಬಂದಿರೋ, ಬಟ್ಟೆನು ಚೇಂಜ್ ಮಾಡಿಲ್ಲ ನಾವಿನ್ನೂ. ಇವತ್ತೇ ಬಂದಿರು ಸರ್. ಅಲ್ಲ ಅದೀಗ ಏನಂತ ಅದೇ ಗೊತ್ತಾಯ್ತು ಸರ್, ಬಿಡಿ. ಅಂದ್ರೆ ಹೆಣ್ಮಕ್ಳು ಬರೀ ಗಂಡ್ ಮೊಟ್ಟೆ ಕೇಳ್ಕೊಂಡ್ ಬರ್ತಾವ್ರೆ, ಕೊಡ್ಬಾರ್ದು. ಬರಿಬೇಕು. ಹೆಣ್ಮಕ್ಳು ಕೊಡ್ಬೇಕು, ಗಂಡ್ ಮಕ್ಳು ಬಂದ್ರೆ ಗಂಡ್ ಮಕ್ಳು ಬಟ್ಟೆ ಕೊಡ್ಬೇಕು. ಆತರ ಇದೆ ರೂಲ್ಸ್ ಇವಾಗ. ಅಂದ್ರೆ ಈ ಮೊಟ್ಟೆ ತಿಂದ್ರೆ ಗಂಡ್ ಮಕ್ಳು ಜಾಸ್ತಿ ಆಗ್ತಾ ಇದೆ ಅಂತ, ಅದಕ್ಕೆ ಗಂಡ್ ಮೊಟ್ಟೆ ಸಪ್ರೇಟ್ ಇರ್ಬೇಕು. ಅಂದ್ರೆ ಎಲ್ಲ ಹೆಣ್ಮಕ್ಳು ಈಗ ಗಂಡು ಮಗು ಬೇಕು ಅಂತಾರೆ, ಹೆಣ್ಣು ಮಕ್ಳು ಕಡಿಮೆ ಆಗ್ಬಿಟ್ಟಿದ್ದಾರೆ. ಹಿಂಗಾಗಿ ಅದಕ್ಕೆ ಗೌರ್ಮೆಂಟ್ ಸೈಂಟಿಫಿಕ್ ಆಗಿ ಕಣ್ಣು ಮಾತ್ರ ಗೊತ್ತಿಲ್ಲ, ನಾವು ಬೇಯಿಸ್ಬಿಟ್ಟು ಮಾಡ್ಬಿಡ್ತೀವಿ. ಬೇಯಿಸ್ಕೊತೀನಿ ಡೈಲಿ ಒಂದೊಂದ ಅಂತ ಕೆಲ್ಸದ ಮೇಲೆ ಮಾಡ್ಬಿಟ್ಟು ಕೀಪ್ ಇಲ್ಲ ಈಗ ಬೇಯಿಸ ಮಾತ್ರ ನಾವು ಬೇಯಿಸ್ಕೊಡ್ತೀವಿ. ತಪ್ಪು ನಿಮ್ದು. ಏನ್ ನೋಡ್ತಿ ಹೆಂಗ್ ಗೊತ್ತಾಯ್ತು? ನಮಗ್ ಗೊತ್ತಿಲ್ಲ, ಅವರು ಹೇಳಲಿಲ್ಲ ನಮ್ಗೆ. ಈಗ ಬಂದಾವೆ, ಈ ತರ ಆಗೈತೆ. ಯಾರು ಅಪಾರ್ಟ್ಮೆಂಟ್ ಸುಮಾರು ಜನ, ನಾವು 8 ಮನೆ ಕೆಲಸ ಮಾಡ್ತೀವಿ ಸರ್. ನಾನು 8 ಮನೇಲೂ ನಮಗ್ ಗೊತ್ತಿಲ್ಲ. 8 ಮನೆ ಕೆಲಸ ಮಾಡ್ತೀನಿ, 8 ಮನೇಲೂ ಗೊತ್ತಿಲ್ಲ. ಈಗ ನಾನೇ 100 ಟೈಮ್ ಆಯ್ತು ಆಂಟಿ. ಗಂಡ್ ಮೊಟ್ಟೆ ಕೊಡಲ್ಲಮ್ಮ, ಗಂಡ್ ಮೊಟ್ಟೆ ಸ್ಟಾಪ್ ಮಾಡ್ಬಿಟ್ಟಿದೀವಿ. ಅಕ್ಕ ಇರಕ ನೀ ಇರಕ
ಸರಿ ಏನಿಲ್ಲ ಸರಿ ನೋಡಿ ಅಕ್ಕ ಏನ್ ಮಾಡ್ತೀರಾ ಸರ್ ಇವಾಗ? ಈಗ ಏನ್ ಮಾಡ್ತೀರಿ ಗೊತ್ತಾ ಸರ್ ಇಲ್ಲ ಸರ್ ಹೆಣ್ಮೊಟ್ಟೆ ಸ್ಟಾಪ್ ಇದೆ ಗಂಡ್ಮೊಟ್ಟೆ 15 ದಿವಸ ಆಗಿದೆ ಹೌದಾ ಅಷ್ಟೇ ದುಬೈಯಿಂದ. ಆಗ ನಮ್ಗೆ ಏನ್ ನಿಮ್ಮ ಮಗನ ಹೆಸರು ಏನು? ಯಾರು ನಿಮ್ಮ ಮಗನ ಹೆಸರು ಏನು? ಸುರೇಶ್ ಶಿವರಾಜ್ ಕುಮಾರ್ ಈಗ ಇದ್ರ ಮೇಲೆ ಬರೋದಿಲ್ಲ ಆಯ್ತಾ ಇದೊಂದ್ಸತಿ ಬಿಟ್ಬಿಟ್ಟು ದುಬೈಯಿಂದ ಇವತ್ತೇ ಬಂದಿದೀವಿ ಆಯ್ತಾ ಗಂಡ್ ಮಕ್ಳು ಕೆಲ್ಸಕ್ಕೆ ಹೋಗ್ತಾರಲ್ವಾ ಬೇಗ ಹೇಳ್ತಾರೆ ಅದಕ್ಕೆ ಮೊಟ್ಟೆ ನಿಂತ್ಕೊಂಡ್ಬಿಟ್ಟೈತೆ ಇದು ನೋಡಿ ಇದು ಗಂಡು ಯಾವ್ದು ಹೆಣ್ಣು ಯಾವ್ದು ಹೇಳೋಣ ನೀನ್ ಅಪ್ಪ ಸಾರಿ ಅಪ್ಪ ಹೇಳಪ್ಪ ನೀನ್ ಯಾವ್ದು ಹೆಣ್ಣು ಮಲ್ಕೊಂಡಿರೋದು ಅಷ್ಟೇ ಮೇಡಮ್ ಇದೇ ಮಾತಾಡ್ತೀರಾ? ಫೋನ್ ಕಟ್ತೀರಾ? ಫೈನ್ ಆಗೋದಿಲ್ಲ ರೀ ನಾವು ದುಬೈಯಿಂದ ಇವತ್ತೇ ಬಂದಿದ್ದೀರಿ ಅಪ್ಪ ನೋಡಿ ನಮ್ಮಪ್ಪ ಕಾಲು ಚಪ್ಪಲಿ ಫ್ಲೈಟ್ ಅಲ್ಲಿ ಬಿಟ್ಟು ಬಂದ್ಬಿಟ್ಟವ್ರೆ ಕೇಳಿ ಎಲ್ ಬಿಟ್ಟಪ್ಪ ನೀನ್ ಚಪ್ಪಲಿ ಫ್ಲೈಟ್ ಅಲ್ಲಿ ಅವ್ರು ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಅಲ್ಲ ಫ್ಲೈಟ್ ಚಪ್ಪಲಿ ಅಲ್ಲಿ Flight. 15 ದಿವಸ ಆಯ್ತು ನಾನು ಏರ್- ಬಾಗಿಲು ತೆಗೆದಿ ದುಬೈಯಲ್ಲಿ ಇದ್ವಿ 15 ದಿವಸ ದುಬೈಲಿ ಇದ್ವಿ ನಮ್ಮಪ್ಪ ಫ್ಲೈಟ್ ಅಲ್ಲಿ ಚಪ್ಪಲಿ ಬಿಟ್ಬಿಟ್ಟವ್ರು ಕಾಸ್ಟ್ಲಿ ಇದು ಚಪ್ಪಲಿ ದುಬೈಲಿ ಬಿಟ್ಟು ಬಂದ್ಬಿಟ್ಟವ್ರು ನಮ್ಮಪ್ಪ 15,000 ರೂಪಾಯಿ ಚಪ್ಪಲಿ ಕೇಳಿ ಇದಾಗೈತೆ ಸರ್ ನಾನು ಫ್ಲೈಟ್ ಹಿಂಗ್ ಮೇಲ್ಗಡೆ ಹಿಂಗ್ ಹತ್ತಿ ಕೆಳಗಿಳಿತ ಚಪ್ಪಲಿ ಬಿಚ್ಕೊಂಡ್ಬಿಟ್ಟು ಕೆಳಗೆ ಹೋಗ್ಬಿಟ್ಟು ಟೈಮ್ ಆಯ್ತು ಅಲ್ಲಿಂದ ಬರೋ ಅಷ್ಟ್ರಲ್ಲಿ ಹೆಂಗೆ ಅಂದ್ರೆ ಹಿಂಗ್ ಹೇಳ್ಬೇಕು ಈಗ ನಾವು ನನಗೆ ಏನಣ್ಣ ಹೆಂಗ್ ಹೇಳಿ ಅವ್ರಿಗೆ ಅಪ್ಪಾಜಿ ನಾನ್ ನೋಡೋಣ ಅಪ್ಪನ್ಗೆ ಅಪ್ಪಾಜಿ ಓಕೆ ನಾನು ಟ್ಯೂಷನ್ಗೆ ಹೋಗ್ತೀನಿ ಹಾ ಹೇಳ್ತೀನಿ ಬಿಡು ಹೋಗ್ರಿ ಅಷ್ಟೇ ಬೇಡ ಬೇಡ ಹೋಗೋದ್ ಬೇಡ ನನಗೆ ಹೆಂಗ್ ಗೊತ್ತಾ ಇವಾಗ ಈಗ ಎಷ್ಟು ನಿಮಿಷ ಪ್ಲೇ ಆಗಿರ್ಬೋದು ನಿಮ್ ಪ್ರಕಾರ ಈಗ ನಾವು ಬಂದು ಎಷ್ಟೊತ್ತಾಯ್ತು ಎಷ್ಟು ನಿಮಿಷ ಆಗಿರ್ಬೋದು ನಿಮ್ ಪ್ರಕಾರ ನಾನ್ ಮಾತಾಡ್ತಾ ಇದ್ದು ಅಪ್ಪ ಈಗ ನೀ ಬಂದ್ಮೇಲೆ ಎಷ್ಟೊತ್ತಾಗಿರ್ಬೋದು ನಾವು ಮಾತಾಡಿ 1/4 ಗಂಟೆ ಆಗಿದೆ 1/4 ಗಂಟೆ ಜಾಸ್ತಿನೇ ಆಗೋಯ್ತು ಇವ್ರು ಬೇಕಾಗಿರೋದು 13 ನಿಮಿಷ ನಮ್ಗೆ 13 ನಿಮಿಷ ಬೇಕು ಈಗಾಗಲೇ 15 ನಿಮಿಷ ನೀವೇ ಅಂದ್ರಿ ಸಾಕಂಗಾರೆ ಜಾಸ್ತಿ ಬೇಡ ಆಯ್ತಾ ಕ್ಯಾಮ್ರಾ ಐತೆ ಇದು ಕುರಿಗಳು ಸರಣಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮ್ ನಿನ್ನ ಕುರಿ ಮಾಡ್ತಾ ಇದ್ದೀನಿ ಸರಿ ಸರ್ ಸರಿ ಸರ್ ನಿಮ್ಗೆ ಅಕ್ಕ ಮೊಟ್ಟೆ ಒಂದು ಬೇಕು ಹೆಣ್ಮೊಟ್ಟೆ ಬೇಕು ಅಂತ ಯಾರು ಬಂದಿಲ್ವಾ ಅಕ್ಕ ಇಲ್ಲಿ ಅಂಗಡಿ ಕಡೆ ಗೌರ್ಮೆಂಟ್ ಇಂದ ಯಾರು ಬಂದಿಲ್ವಾ ನೀವು ಬರ್ತಾ ಇದಾರೆ ಎಲ್ಲಾ ಕಡೆ ಬರ್ತಾ ಇದಾರೆ ಅದಕ್ಕೆ ಮೊಟ್ಟೆದು ಈ ಗಂಡು ಮೊಟ್ಟೆ ಹೆಣ್ಮೊಟ್ಟೆ ಸಪರೇಟ್ ಮಾಡಿ ಇಡಬೇಕು ಚೆಕ್ ಮಾಡ್ತಾ ಇದಾರೆ ಎಲ್ಲಾ ಕಡೆ ಸ್ಟಿಕ್ಕರ್ ಅಂಟಿಸ್ಬೇಕಿದ್ರ ಮೇಲೆ ಗಂಡು ಮೊಟ್ಟೆ ಯಾವ್ದು ಹೆಣ್ಮೊಟ್ಟೆ ಯಾವ್ದು ಅಂತ ಇಡ್ಬೇಕೀಗ ಸೈಂಟಿಫಿಕ್ ಆಗಿ 1.5 ತಿಂಗಳಾಯ್ತಲ್ಲ ಬಂದು ಗೊತ್ತಿಲ್ವಾ ಫೈನ್ ಆಗ್ತವ್ರ 10,000 ರೂಪಾಯಿ ಫೈನು ಇನ್ನೊಂದು ಮೊಟ್ಟೆ ಕೊಡಕ್ಕ 2 ಕೊಡಿ ಇನ್ನೊಂದು ಮೊಟ್ಟೆ ಕೊಡಿ 10 ರೂಪಾಯಿ ಇರುತ್ತೆ ಸರ್ ಅಷ್ಟೇ ಮೊಟ್ಟೆ ಏನು ಮೊಟ್ಟೆ ಅಣ್ಣ ಏನಾಯ್ತು ಮೊಟ್ಟೆ? ಇಲ್ಲ ಮೊಟ್ಟೆ ಏನಾಗಿಲ್ಲ ಮೊಟ್ಟೆದು ಗೌರ್ಮೆಂಟ್ ರೂಲ್ಸ್ ಬಂದೈತಿ ಇವಾಗ ಎಲ್ಲೈತು ರೂಲ್ಸ್ ನೀವ್ ಏನೋ ಮಾತಾಡ್ತಾ ಬೇಕಾದ್ ತಗೋ ಬ್ಯಾಡ್ದಿರ್ ಹೋಯ್ತಾರು. ಅಲ್ಲಣ್ಣ ಕೇಳಿಸ್ಕೊಳ್ಳಿ ಫಸ್ಟ್ ನಾನ್ ತಗೊಳಕ್ ಬಂದಿದ್ದೀನಿ ನನ್ಗೆ ಯಾಕೆ ಬೈತೀರ ಮತ್ತೆ ಬೇಕಾದ್ರೆ ತಗೋಬೇಕು. ಅಲ್ಲ ನಾನ್ ಹೇಳಿ ಕೇಳಿಸ್ಕೊಂಡ್ರ ಫಸ್ಟ್ ಯಾರವ್ರು ಹೌದಾ ಅಲ್ಲ ಏನಂದ್ರೆ ಗೌರ್ಮೆಂಟ್ ರೂಲ್ಸ್ ಬಂದೈತಕ್ಕ ಅದಕ್ಕೆ ಹೇಳ್ತಾ ಇರೋದು ನಮ್ಗೆ ನಾನ್ ನಿಮ್ಮ ಒಳ್ಳೆ ಕೇಳಕ್ ಬಂದ್ರೆ ಅವ್ರು ನನ್ಗೆ ನೋಡುವಂತಾರ ಅವ್ರು ಏನ್ ಮಾಡೋಣ ಈಗ ಇಲ್ಲ ಇದು ಎಲ್ಲ ಪ್ಯಾಕೆಟ್ಗಳು ಸರ್ ಅವೆಲ್ಲ ಪಾಪ ಏನಂದ್ರೆ ಅವ್ರಿಗೆ ಇಷ್ಟೇ ಬರ್ತದು ಇಷ್ಟಿರುತ್ತೆ ಸರ್ ಓಕೆನಾ ಅಂದ್ರೆ ಇದು ಮೊಟ್ಟೆ ಇದೆಯಲ್ಲಕ್ಕ ಸೈಂಟಿಫಿಕ್ ಆಗಿ 1.5 ತಿಂಗಳಾಯ್ತು ರೂಲ್ಸ್ ಬಂದಿದೆ ಹೆಣ್ಣು ಮೊಟ್ಟೆ ಸಪ್ರೇಟ್ ಗಂಡು ಮೊಟ್ಟೆ ಸಪ್ರೇಟ್ ಇಡ್ಬೇಕು ಇವಾಗ ಇದ್ರೊಳಗಡೆ ಹೆಣ್ಣು ಮಗು ಇದೆ ಗಂಡು ಮಗು ಇದೆ ಸೈಂಟಿಫಿಕ್ ಆಗಿ ಕಣ್ಣು ಹಿಡಿತಾ ಇದಾರೆ ಫೈನ್ ಆಗ್ತಾವ್ರು ನಾನ್ ನಿಮ್ ಒಳ್ಳೇದ್ ಕೇಳಕ್ ಹೋದ್ರೆ ನಾನು ನಮ್ಗೆ ಬೇಯಕ್ ಹೋಗ್ತಾರಪ್ಪ ಅವ್ರು ನಾವ್ ಹೋಗ್ಲಂಗಾರ ನಮ್ ಮೊಟ್ಟೆನೆ ಬೇಡ ಕಸ್ಟಮರ್ ಬೈತಾರ ಯಾರನ್ನ ಹೇಳಿ ಬೈತಾರ ಹೋಗ್ಯತ್ತ ನಾವು ಒಳ್ಳೇದ್ ಕೇಳಕ್ ಹೋದ್ರೆ ಕೊಡ್ಯಾಕ ಎಷ್ಟಾಕಾಯ್ತು 7 ರೂಪಾಯಿ ಆಯ್ತು ಆಗ್ಲೇ ಅಲ್ಲಿ ನೋಡಿ ನೋಡಿದ್ರಾ ಹೇಳಿಲ್ವಾ ನೋಡಿ ಬಂದ್ರು ಅವರೇ ಫುಡ್ ಇದು ಸೈಂಟಿಫಿಕ್ ಫುಡ್ ಇನ್ಸ್ಪೆಕ್ಟರ್ ಸೈಂಟಿಫಿಕ್ ಮೊಟ್ಟೆ ಇದೆಯಾ? ಮೊಟ್ಟೆ ತೋರಿಸಿ. ಇಲ್ಲೇ ಇದೆ ನೋಡಿ ಸರ್ ನಮ್ ದೊಡ್ಡಮ್ಮನೆ ಸರ್ ಇಲ್ಲ ಆಕ್ಚುಲಿ ಊರಲ್ಲಿ ಇರ್ಲಿಲ್ಲ ಸರ್ ನಾವು ಊರಲ್ಲಿ ಇರ್ಲಿಲ್ಲ ಇವತ್ತೇ ಅಂಗಡಿ ತೆಗ್ದಿದ್ದು ಎಲ್ಲ ಪೇಂಟಿಂಗ್ ಮಾಡ್ತಾರೆ ನಮ್ಮ ಅಕ್ಕನ ಮದುವೆ ಆಯ್ತಾ ಚನ್ನಪಟ್ಟಣದಲ್ಲಿ ಊರ್ಗ್ ಹೋಗಿದ್ವಿ ನಾವು ಇವತ್ತೇ ಬಂದಿದ್ದು ಅದೆಲ್ಲ ಗೊತ್ತಿಲ್ಲ ಫೈನ್ ಕಟ್ಟಿ.
ಅಲ್ಲ ಸರ್, ಸರ್ 1.5 ತಿಂಗಳಾಯ್ತು ಅಲ್ಲ ಗೊತ್ತಾಯ್ತು ಕೇಳಿ, ಊರ್ಗ್ ಹೋಗಿದ್ವಿ. ಅದೆಲ್ಲ ಗೊತ್ತಿಲ್ಲ ಟಿವಿ ನಿಲ್ಸಲ್ಲ ಬಂದಿದ್ದಾರ ಪೇಪರ್ ನಿಲ್ಸಲ್ಲ. ನಮ್ಗೆ ಮನೆ ಕೆಲಸ ಬಿಸಿಲಿ ಆಗುತ್ತೆ. ಆಗ್ಲಿಲ್ಲ ಸರ್, ಇರ್ಲಿಲ್ಲ. ಆಕ್ಚುಲಿ ಊರ್ಗ್ ಹೋಗಿದ್ವಿ, ಅಕ್ಕನ್ ಮದ್ವೆ ಆಯ್ತಾ, ಪೇಂಟಿಂಗ್ ಎಲ್ಲ ನಡೀತಾ ಇತ್ತು ಮನೆಯಲ್ಲಿ. ಸೊ ಹಿಂಗಾಗಿ ಇದ್ ಮಾಡಿದ್ವಿ ಅಷ್ಟೇ. ನೋಡೆಲ್ಲ ನೀಟ್ ಇಟ್ಕೊಂಡಿದೀವಿ, ಅಂಗಡಿ ಕ್ಲೀನ್ ಅಂಡ್ ಇದಿದೆ. ಇವತ್ತೇ ಕ್ಲೀನ್ ಮಾಡ್ತಾರೆ ನೋಡಿ, ಎಲ್ಲ ಜೋಡಿಸ್ತಾರೆ ನೋಡಿ ಇಲ್ಲೆಲ್ಲ ಇವಾಗ. ಏನ್ ಮಾಡ್ತೀವಿ ಫೈನ್ ಕಟ್ತಾರೆ ಏನ್ ಮಾಡ್ತೀವಿ ಇವಾಗ? ಸರ್ ಈಗ ನಿಮ್ ಮೊಟ್ಟೆದ್ ಏನ್ ಸರ್ ಅದು ಕರೆಕ್ಟ್ ಆಗಿ ಹೇಳಿ ಸರ್. ಇದೇನ್ ಸರ್ ಇದು ನೋಡಿ, ಏನ್ ಹೆಣ್ಣು ಮೊಟ್ಟೆ ಗಂಡು ಮೊಟ್ಟೆ ಗೊತ್ತಾಗತ್ತಾ? ಗೊತ್ತು ಸರ್, ಗೊತ್ತು. ಮೊಟ್ಟೆ ಹಿಂಗ್ ಎದ್ ನಿಂತು ಅಂದ್ರೆ ಇದು ಗಂಡು ಮೊಟ್ಟೆ ಸರ್, ಇದು ಗೊತ್ತಾಯ್ತು. ಹೊಲಿಗೆರೆ ಹೆಣ್ಮೊಟ್ಟೆ. ಇದು ಓಕೆ ಸರ್, ಗೊತ್ತಾಯ್ತು. ಇದು ನಾ ಇದು ಹೇಳ್ತಾ ಇಲ್ಲ ಸರ್, ಇದು ಮಲ್ಕೊಂಡ್ಬಿಟ್ಟಿದೆ. ಎಲ್ಲಿ ಬರೆದಿದೆ? ಇದು ಹೆಣ್ಣು ಮೊಟ್ಟೆ ಇದು. ಎಲ್ಲಿ ಬರ್ದಿದೆ? ಇಲ್ಲ ಸರ್, ಇವತ್ತೇ ಬಂದಿದ್ದು ಮೊಟ್ಟೆ ಬಂದಿದ್ದು ಇವತ್ತೇ. ಯಾವತ್ತಮ್ಮ ದೊಡ್ಡಮ್ಮ ಬಂದಿದ್ದು? ಕಸ್ಟಮರ್ ಯಾರೋ ಗಂಡ್ ಮಟ್ಟೆ ಕೇಳ್ತಾರೆ, ಹೆಂಗ್ ಕೊಡ್ತೀರಿ ನೀವು? ಹೆಣ್ ಮಟ್ಟೆ ಕೇಳ್ತಾರೆ. ಕೇಳಿ ಕೇಳಿಸ್ಕೊಳ್ಳಿ ಫಸ್ಟ್. ಮೊಟ್ಟೆ ಕುಡಿತಾರೆ. ಅಲ್ಲ ಸರ್, ನೀವು 1.5 ತಿಂಗಳಾಯ್ತು ಅಂತೀರಾ, ನಮ್ಗೆ ಯಾರೋ ಬಂದು ಇನ್ಫಾರ್ಮ್ ಮಾಡಿಲ್ಲ ಅಂಗಡಿಗೆ. ಟಿವಿಲಿ ನ್ಯೂಸ್ ಬಂದಿದೆ, ಪೇಪರ್ ಬಂದಿದೆ, ಕೇಳಿಸ್ಕೊಳ್ಳಿ. ಅಲ್ಲ ಸರ್, ಇವಾಗ ಮೊಟ್ಟೆ ಕುಡಿಯುತ್ತೆ ನಾವು ಕೊಡ್ತೀವಿ. ನಮ್ ಗಂಡದ ಯಾವ್ದು ನಮಗ್ ಗೊತ್ತಾ? ಅದೇ ಗೊತ್ತು ಸರ್, ನಮ್ಗೆ ಅಂಗಡಿಯಲ್ಲಿ ರೂಲ್ಸ್ ಬಂದಿದೆ, ಹೆಣ್ಣು ಗಂಡು ಮೊಟ್ಟೆ ಜಾಸ್ತಿ ತಗೊಂತಾ ಇದಾರೆ. ಮೊಟ್ಟೆ ಎಲ್ಲ ಶಿಫ್ಟ್ ಇರೋ ನಿಮಿಷ ಆ ರೂಲ್ಸ್ ನೀವು ಅವ್ರಿಗೆ ಇದ್ ಮಾಡಿ. ನಾವ್ ಈಗ ಅಂಗಡಿಗಳಿಗೆ ಬರುತ್ತೆ, ನಾವು ಹಾಕ್ಸ್ಕೊತೀವಿ. ನಮ್ಗೆ ಅಲ್ಲ, ಅವ್ರದ್ದು ಸೀಸ್ ಮಾಡಾಕಿದ್ದಾರೆ, ಅವ್ರದ್ದು ಗೋಡನ್ಗಳೆಲ್ಲ ಸೀಸ್ ಮಾಡಿದ್ದಾರೆ, ಗೊತ್ತಿದೆ ನಮ್ಗೆ, ನೋಡಿದೀವಿ. ನಮ್ಗೇನ್ ಗೊತ್ತು, ಈಗ ಮೊನ್ನೆ ತಾನೇ ಹಾಕಿಸ್ಕೊಂಡಿದೀವಿ, ನಮ್ಗೇನ್ ಗೊತ್ತು? ಊರ್ಗ್ ಹೋಗಿದ್ವಿ ನಾವು, ನಮ್ಮ ಅಕ್ಕನ ಮದ್ವೆ ಇತ್ತು. ಕೇಳಿದ್ರೆ ಹೆಂಗ್ ಕೊಡ್ತೀರಿ? ಮದ್ವೆ ಇತ್ತಲ್ಲ, ಅಕ್ಕನ ಗಂಡ್ ಮೊಟ್ಟೆ ಕೊಡಿ ಆಂಟಿ. ಗಂಡು ಮೊಟ್ಟೆ ಇಲ್ಲ ಮೇಡಮ್, ಸ್ಟಾಪ್ ಆಗಿದೆ. ಅಯ್ಯೋ, ಕಸ್ಟಮರ್ ಕೇಳಿದ್ರೆ ಅವಾಗ ಹೆಂಗ್ ಇವಾಗ? ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್ ಇದು? ಇವಾಗ ನಮ್ಗೆ ಲೋಡ್ ಗಾಡಿ ಬರುತ್ತೆ, ಮೊಟ್ಟೆ ಕೊಡ್ತೀವಿ ಅಂತಾರೆ, ಕೈ ಕೊಡ್ತೀವಿ ಅವ್ರು ಹಾಕ್ತಾರೆ. ನಮ್ಗೆ ಅದು ಗೊತ್ತು. ನಮ್ಗೇನ್ ಗೊತ್ತು ಗಂಡು ಮೊಟ್ಟೆ ಯಾವ್ದು ಹೆಣ್ಣು ಮೊಟ್ಟೆ ಯಾವ್ದು? ಆತರ ಅವ್ರು ಅದು ಅಲ್ಲಿ ಇದ್ ಮಾಡ್ಬೇಕು. ಅವ್ರು ಅದ್ ನಮ್ಗೆ ಏನೋ ರೂಲ್ಸ್ ಹೇಳಿಲ್ಲ ಅಂದ್ರೆ ಅಲ್ಲ, ಇವ್ರಿಗೆ ಹೇಳ್ ಕಳ್ಸಿದಾರೆ. ಆಕ್ಚುಲಿ ಅಲ್ಲಿ ಹೇಳ್ಕೊಟ್ಟಿದ್ದಾರೆ, ಎಲ್ಲ ಬಂದು ಹೇಳಿದ್ರು, ಟಿವಿ ಎಲ್ಲ ತೋರ್ಸೋದು ನೋಡಿದ್ವಿ. ಇದೇನ್ ಮೇಡಮ್ ಇದೆ, ಹೆಣ್ ಮೊಟ್ಟೆ ಗಂಡು ಮೊಟ್ಟೆ ಹೆಂಗ್ ಗೊತ್ತಾಗುತ್ತೆ? ಕಸ್ಟಮರ್ ಇವರು ಹೆಂಗ್ ಗೊತ್ತಾಗುತ್ತೆ? ಮೊಟ್ಟೆ ಹಿಂಗೆ ನಿಂತ್ಕೊಂಡ್ರೆ ಅದು ಗಂಡ್ ಮೊಟ್ಟೆ. ಓ, ಇದು ಗಂಡು ಮೊಟ್ಟೆ ಇದು. ಓಹೋ, ಓಕೆ. ಇದು ಮಲಗಿದ್ರೆ ಹೆಣ್ ಮೊಟ್ಟೆ. ನೋಡಕ್ಕ, ನೀನ್ ಚೆಕ್ ಮಾಡಿ ನೋಡು ದೊಡ್ಡಮ್ಮ. ಹಿಡ್ಕೊಳ್ಳಿ, ನಿಂತ್ಕೊಳದ್ ನೋಡಿ ಈಗ ಕೈಯಲ್ಲಿ. ದೊಡ್ಡಮ್ಮ ಮಮ್ಮ ಆಟ ಆಡ್ಬೇಡಿ, ಫೈನ್ ಕಟ್ಟಿ. ಅವೆಲ್ಲ ಗೊತ್ತಿಲ್ಲ ರೂಲ್ಸ್ ನಮಗೆ. ಅಲ್ಲ ಸರ್, ಕಗ್ಗರದ ಅಂಗಡಿನೇ ಇವತ್ತು ಸರ್. ಅವ್ರ ಹೆಸರು ನಿಮ್ ದೊಡ್ಡಮ್ಮ ಹೆಸರೇನು ಸರ್? ನಾಗಮ್ಮ. ಏನಮ್ಮ ನಿಮ್ ಮಗನ ಹೆಸರು? ಸೂರಪ್ಪ. ಯಾಕೆ ಡೌಟ್ ಅಲ್ಲಿ ಹೇಳ್ತಿಲ್ಲ? ನಗ್ತಾ ಇದೀಯ? ನೀವು ಸಡನ್ ಆಗಿ ಬಂದ್ ಹಿಂಗ್ ಕೇಳಿದ್ರೆ ಸಡನ್ ಆಗಿ ಕೇಳ್ಬಾರ್ದು ನೀವು. ಮೈಕ್ ಅನೌನ್ಸ್ ಮಾಡ್ಬೇಕು. ಮೊಟ್ಟೆ ರೂಲ್ಸ್ ಮಾಡೋರು, ನೀವು ಮೊಟ್ಟೆ ಗಾಡಿಯಿಂದ ಇದ್ ಮಾಡ್ಬೇಕು. ಹೌದು, ಮೊಟ್ಟೆ ಗಾಡಿ ಕ್ಲೀನ್ ಮಾಡ್ಬೇಕು, ಮೊಟ್ಟೆ ಗಾಡಿ ಬಿಡಬಾರ್ದು. ಅದ್ರ ನಾವು ಮೊಟ್ಟೆ ತಗೊಂಡಿದೀವಿ, ಇದ್ರಲ್ಲಿ ಗಂಡೆ ಯಾವ್ದು ಎಣ್ಣೆ ಯಾವ್ದು ಅಂತ ನಾವೇನ್ ಹೇಳಕ್ಕಾಗುತ್ತೆ? ನಮ್ಗ್ ಗೊತ್ತಿರ್ಬೇಕಲ್ಲ ಸರ್. ಸರ್ ಫೈನ್ ಕಟ್ಟಕ್ಕಾಗಲ್ಲ ನೋಡ್ರಿ. ಏನ್ ಮಾಡ್ತೀರಿ ಇವಾಗ? ಸ್ವಲ್ಪ ಕೇಳಿಸ್ಕೊಳ್ಳಿ. ನಮ್ಮ ಅಕ್ಕನ ಮದುವೆ ಇತ್ತು, ಮನೆ ಪೇಂಟಿಂಗ್ ನಡೀತಾ ಇದೆ, ನಾವು ಅಂಗಡಿ ತೆಗ್ದಿದ್ದು ಇವತ್ತು, ಮೊಟ್ಟೆ ಬಂದಿರೋದು ಇವತ್ತು. ಈಗ ಅವ್ರ ಮೊಟ್ಟೆ ಅವ್ರು ನಮ್ಗೆ ಹಾಕಕ್ ಬರ್ತಾರಲ್ಲ ಸರ್, ನಾವು ಅವ್ರಿಗೆ ಹೇಳ್ತೀವಿ, ನೀವು ಹೋಗಿ ಅವ್ರಿಗೆ ಫೈನ್ ಹಾಕಿ. ಏನಮ್ಮ ಹೇಳಿ ಅಷ್ಟೇ, ಏನ್ ಮಾಡ್ತೀರಿ ನೋಡಿ. ನಾವು ಯಾವ್ದು ಪ್ರೂಫ್ ಇಲ್ದಿರ ನಾವು ನಮಗ್ ಗೊತ್ತಿಲ್ಲ. ಕೇಳಿಸ್ಕೊಂಡ್ರೆ ಏನ್ ಹೇಳಿದ್ರು? ಯಾವ್ದು ಎಣ್ಣೆ ಯಾವ್ದು ನಾವ್ ಹೆಂಗ್ ಚೆಕ್ ಮಾಡ್ತೇವೆ? ಮಿಷಿನ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಡಾಕ್ಟ್ರಿಗೆ. ಏನು ಮಾಡಕ್ಕಾಗುತ್ತೆ ಸರ್? ನಾವು ಚೆಕ್ ಮಾಡಕ್ಕಾಗುತ್ತೆ? ನಾವು ಅದೇ ನಾವು ಡಾಕ್ಟರ್ ಸರ್ ಹೇಳಿ. ಈಗ ಹೇಳಿದ್ರಲ್ಲ, ಹೆಣ್ಣು ಯಾವ್ದು ಗಂಡು ಯಾವ್ದು ಅವ್ರಿಗೆ ಗೊತ್ತಾಯ್ತಮ್ಮ, ನೀನೇ ತೋರಿಸ್ಕೊಡು. ಹೆಣ್ಣು ಯಾವ್ದು ಗಂಡು ಯಾವ್ದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಈಗ ಹೇಳಿದ್ರಲ್ಲ, ಈ ಹೊಟ್ಟೆಲಿರೋ ಮಗು ಗಂಡ ಯಾವ್ದು ಹೆಣ್ಣು ಯಾವ್ದು? ಅದೇ ಹೇಳ್ತೀನಿ ನಾನು. ಹೇಳಿ ಸರ್. ಇವಾಗ ಹೊಟ್ಟೆಲಿರೋ ಮಗುನ ಗಂಡ ಹೌದು. ಯಾವ್ದು ಹೆಣ್ಣು ಯಾವ್ದು? ಹೇಳಿದಲ್ಲ ತೋರ್ಸ ಮೊಟ್ಟೆಲಿ. ನಮ್ಗೇನ್ ಗೊತ್ತು? ಇಲ್ಲಿ ನೋಡಿ ಸರ್, ಇದು ನಿಂತ್ಕೊಂತಲ್ವಾ ಗಂಡು ಮೊಟ್ಟೆ, ಈಗ ನಮ್ ಕೈ ನಿಂತ್ಕೊತಾ ಇರೋದ? ನೀವ್ ಹೆಣ್ಣು, ಅದಕ್ಕೆ ನಾವು ಗಂಡು. ನೋಡಿ ಗಂಡು ಮೊಟ್ಟೆ. ಹಾಗಾದ್ರೆ ನಾವು ಅಂಗಡಿಲೆಲ್ಲ ಅದು ಒಬ್ರು ಹೆಣ್ಣಿರೋ ಕೈಲಿ ಹೆಣ್ ಮೊಟ್ಟೆ ಕೊಡ್ಬೇಕು, ಗಂಡಿರೋ ಗಂಡು ಮೊಟ್ಟೆ ಕೊಡ್ಬೇಕಾ? ಅದು ಏನ್ ಸರ್ ರೂಲ್ಸ್ ಇದು ಗೌರ್ಮೆಂಟ್? ಯಾವ ಗೌರ್ಮೆಂಟ್ ಸೆಂಟರ್? ಕೆಲಸ ಮಾಡಿ. ಕೇಳಿಸ್ಕೊಳ್ಳಿ. ಇವಾಗ ನಮ್ಮ ಮಗನೂ ಇರ್ತಾರೆ, ನಮ್ಮ ಮನೆಯವರು ಇರ್ತಾರೆ. ಹೌದು. ಈಗ ಅವ್ರ ಮೊಟ್ಟೆ ಕೊಡ್ಬೇಕು ಅಂದ್ರೆ ಅವ್ರ ಗಂಡ್ ಮಕ್ಳು ಇದ್ರೆ ಗಂಡ್ ಮಕ್ಳು ಇಟ್ಕೊಂಡೇ ಕೊಡ್ಬೇಕಾ? ಮತ್ತೆ ಈ ಲೇಡೀಸ್ ಅವ್ರಿಗೆ ನಾವು ಅಕಸ್ಮಾತ್ ಲೇಡೀಸ್ ಬಂದಾಗ ಹೇಳ್ ಮಾಡ್ತೀರಿ ಹೇಳಿ. ಅವ್ರಿಗೆ ಕೈ ಹಿಡ್ಕೋಬೇಕು. ಮಲಗಿದ್ರೆ ಹೆಣ್ಮೊಟ್ಟೆ, ಅವಾಗ ಹೆಣ್ಮಕ್ಳಿಗೆ ಮೊಟ್ಟೆ ಕೊಡ್ಬೇಕು. ಗಂಡ್ಮಕ್ಳು ಇವಾಗ ನೀವ್ ಹೇಳಿದ್ರಲ್ಲ ಸರ್, ನೀವ್ ಹೆಣ್ಮಕ್ಳು ಕೈಲಿ ಇಟ್ಕೊಂಡ್ರೆ ಮೊಟ್ಟೆ ನಿಂತ್ಕೊಳ್ಳುತ್ತೆ ಅಂತ. ಇವಾಗ ನಮ್ಮ ಮನೆಯವರು ಇರ್ತಾರೆ, ಇವಾಗ ನಾವ್ ಹೆಣ್ಮಕ್ಳು ಕೊಡ್ಬೇಕಾದ್ರೆ ನಾವೇ ಕೊಡ್ಬೇಕಾ? ಎಲ್ಲ ಕೈ ಒಂದೇ ಅಮ್ಮ, ಹಿಡ್ಕೋಬೇಕು. ಮೊಟ್ಟೆ ನಿಂತ್ಕೊಳ್ಳುತ್ತೆ. ನೋಡಿ ಬಾಯ್, ಇದು ಗಂಡು ಮೊಟ್ಟೆ, ಬಾಯ್ ಹಿಂಗ ಒಳ್ಳೆ ಬಾರಿ ಗಂಡು ಆಯ್ತಾ? ಬಾಯ್ ಅಂತ ಬರ್ದಿದ್ದೀನಿ, ಇಟ್ಕೊಮ್ಮ. ನಿಂತ್ಕೊಳ್ಳೋದು ಅಂದ್ರೆ ನಿಂತ್ಕೊಳ್ಳುತ್ತೆ ಮೊಟ್ಟೆ. ನಮ್ ಕೈ ನಿಂತ್ಕೊತಾ ಇಲ್ವಲ್ಲ ಮತ್ತೆ? ನೀವ್ ಹೆಣ್ಣು ಇದಕ್ಕಾಗಲ್ಲ, ಅದು ಗಂಡು ಮಕ್ಳಿಗೆ ಕೇಳ್ದ ಮಾತು. ಗರ್ಲು ಹೆಣ್ಣು ಮೊಟ್ಟೆ ಅಷ್ಟೇ. ಆಯ್ತು ಸರ್, ಇದೊಂದ್ಸತಿ ಬಿಟ್ಟು ಬಿಡಿ ದಯವಿಟ್ಟು. ನೆಕ್ಸ್ಟ್ ಫೈನ್ ಕಟ್ಟಿ ಏನ್ ಹೇಳ್ತಾರೆ ಮಾತ್ರ ಮಾಡಿ. ನಾಗರತ್ನ. ಸರಿ ಸರ್. ನಾಗರತ್ನ ಏನಮ್ಮ ನಿಮ್ಮ ಮಗನ ಹೆಸರೇನು? ಅವಾಗ ಹೇಳಿದ್ರಲ್ಲ
ಅಲ್ಲ ಸೂರಪ್ಪ ಅಂದ್ರೆ ಶಿವರಾಜ್ ಕುಮಾರೇ, ಶಾರ್ಟ್ ಕಟ್ ಅಲ್ಲಿ ಶೂರ ಅಂತ ಕರೀತಾರೆ. ಹಿಂಗ್ ಹೋಗಕ್ಕಲ್ಲ ಸರ್. ಫೈನಮ್ಮ ಎಷ್ಟು ಕಟ್ತೀರಾ? ನಾವ್ ಎಷ್ಟ್ ಕಟ್ಟಾರ ಸರ್? ನಾವು ಗೌರ್ಮೆಂಟ್ ಇಂದ ನೀವು ಇದು ತಗೊಂಬಂದ್ ತೋರಿಸಿ ಆರ್ಡರ್ ತಗೊಂಡ್ ತೋರಿಸಿ ಕಟ್ರಿ ಅಂದ್ರೆ ನಾವು ಕಟ್ಲಿ. ಏನ್ ಮಾಡ್ತಾರೆ ನೋಡಿ. ಇದೆಯಾ? ಅಲ್ಲ ಸರ್, ಕಟ್ತೀರಾ ನೀವು? ಅಲ್ಲ ಕಟ್ಟೋದಲ್ಲ, ಗೌರ್ಮೆಂಟ್ ಅವ್ರಿಂದ ಕಟ್ತೀರಾ ನೀವು? ಕಟ್ಟೋದಲ್ಲ ಅಷ್ಟು ಬೇಜಾರು ಮಾತಾಡ್ತಾರೆ ನೀವು. ಬೇಜಾರಲ್ಲ ಗೌರ್ಮೆಂಟ್ ಅಂಶಲ್ ಅವರು ಹೆಂಗೆ ಮಾತಾಡ್ತಾರೆ ಮಾತಾಡ್ರ? ಸರ್. ಆರ್ಡರ್ ತೋರ್ಸ ಕಟ್ಬೇಕಿಲ್ಲ ಈಗ. ಮಾತಾಡಿ ಸರ್. ನಾವು ಆಕ್ಚುಲಿ ನಾವ್ ಇರಲ್ಲ ಅಂಗಡಿಲಿ ಯಾವಾಗ. ಏನ್ ಮಾಡೋದಕ್ಕೆ? ಅದಕ್ಕೆ ನಾವೇನ್ ಮಾಡೋಣ, ಅಂಗಡಿ ಬರ್ಲಕ್ಕ ಫೈನ್ ಕಟ್ತೀರಾ ಇವಾಗ ನಿಮ್ಗೆ ತೋರ್ಸ್ಬೇಕಾ ನಿಮ್ಗೆ ಗೌರ್ಮೆಂಟ್? ನಮ್ಗೆಲ್ಲ ಗೊತ್ತಿಲ್ಲ ಸರ್. ನಮ್ಗೆ ತೋರ್ಸಣ ಅಮ್ಮ, ತೋರ್ಸಣಮ್ಮ, ಈಗ ತೋರ್ಸಣ. ನಮ್ಗಷ್ಟು ಇದು ಗೊತ್ತಿಲ್ಲ, ಧೈರ್ಯ ತೋರಿಸಿ ಅಂತ ಹೇಳಿ ನಮಗೆ. ಲ್ಯಾಂಗ್ವೇಜ್ ಗೊತ್ತಿಲ್ಲ ಸರ್ ನಮ್ಗೆ. ಮೊಟ್ಟೆ ಸೀಲ್ ಮಾಡಿ ಅಷ್ಟು. ಮತ್ತೆ ಕುಡಿಯಮ್ಮಲ್ಲ ಬಡ್ಕೊಳ್ಳಿ ಹೋಗಿ, ನಿಮ್ ಎದೆ ಮೇಲೆ ಹಾಕೊಳ್ಳಿ ಮೊಟ್ಟೆಗಳನ್ನ ತಗೊಂಡು. ಗೌರ್ಮೆಂಟ್ ಆರ್ಡರ್ ಕೇಳ್ತೀರಲ್ಲ ನೀವು? ಇರಮ್ಮ. ಅಂಗಡಿನೇ ಎತ್ಕೊಂಡು ಹೋಗಿ. ಆಯ್ತು ಸರ್, ಅಮ್ಮ. ಎತ್ಕೊಂಡು ಹೋಗಿ. ಹಲೋ ಸರ್, ಅವ್ರಿದ್ರೆ ಯಾರು ಮುಟ್ಟಕ್ಕಾಗಲ್ಲ ಸರ್. ಅವ್ರಿದ್ರೆ ಇವ್ರು ಬಂದ್ರೆ ಮುಟ್ಟಕ್ಕಾಗಲ್ಲ. ಇವ್ರೆ ಯಾರಿದ್ರನ ಅಲ್ಲಿ ತೋರ್ಸಮ್ಮ, ಅಲ್ಲೈತ ತೋರ್ಸಮ್ಮ, ಅಲ್ಲಿ ನೋಡಿ, ಅಲ್ಲಿ ಬನ್ನಿ, ಇಲ್ಲಿ ಏನೋ ತೋರ್ಸಲ್ವಾ? ಏನ್ ತೋರ್ಸಲ್ಲ ಅಂತ ಅವ್ರು. ಹೋಗಿ ಏನ್ ಮಾಡ್ತೀರಾ ಈಗ? 15 ನಿಮಿಷ 20 ನಿಮಿಷ ಬಂದಿರ್ಬೇಕು. ಜಾಸ್ತಿ ಬಂದ್ಬಿಡತ್ತಮ್ಮ. ಏನ್ ಗೊತ್ತಾ, ಜಾಸ್ತಿ ಲೆಂತ್ ಆದ್ರೆ ಲೆಂತ್ ಬೇಡ ಜಾಸ್ತಿ, ಆಯ್ತಾ? ಅಲ್ಲಿ ನೋಡಿ, ಅಲ್ಲಿ ಏಯ್ ತೆಗೀರಿ, ಇಲ್ಲಿ ಒಳಗಡೆ ಕ್ಯಾಮ್ರಾ ಐತೆ. ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ಅಮ್ಮ ಓಕೆ, ಹೆಣ್ಣು ಮೊಟ್ಟೆ ಗಂಡು ಮೊಟ್ಟೆ ಅಂದ್ರೆ ನೀವೇನ್ ಕನ್ಫ್ಯೂಸ್ ಆದ್ರಿ ಫಸ್ಟ್ ಬಂದಾಗ, ಹೌದಾ? ಕರೆಕ್ಟ್ ಅಲ್ವಾ? ನಿಮ್ಗೆ ಗೊತ್ತಾಗಿರ್ಲಿಲ್ಲ. ಓಕೆ, ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಇದು ನಾವು ಹೆಣ್ಣು ಮಕ್ಕಳು ಕಡಿಮೆ ಆಗ್ಬಿಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಹೆಣ್ಣು ಕಡಿಮೆ ಆಗ್ಬಿಟ್ಟಿದಾವೆ, ಹೆಣ್ಣು ಜನ್ಮಗಳು. ಯಾಕಂದ್ರೆ ಎಲ್ಲಾರ್ಗು ಗಂಡು ಮಕ್ಕಳೇ ಬೇಕು, ಎಲ್ರಿಗೂ. ಯಾಕೆ? ಹೆಣ್ಮಕ್ಳು ದುಡಿಯಲ್ವಾ? ಹೆಣ್ಮಕ್ಳು ಸ್ಟ್ರಾಂಗ್ ಇಲ್ವಾ? ಕರೆಕ್ಟ್ ಅಲ್ವಾ? ಹೆಣ್ಮಕ್ಳು ಎಲ್ಲದರಲ್ಲೂ ಮುಂದೆ ಇದ್ದಾರೆ. ಬರೀ ಗಂಡು ಮಕ್ಕಳನ್ನೇ ಬೇಕು, ಗಂಡು ಮಗುನೇ ಬೇಕು ಅಂದ್ರೆ ಅವೆಲ್ಲ ಮಾಡಬಾರ್ದು, ತಪ್ಪದು ಅಲ್ವಾ? ಹೆಣ್ಮಕ್ಳು ಮಕ್ಕಳೇ, ಅವರು ತಂದೆ ತಾಯಿ ನೋಡ್ಕೊಂತಾರೆ. ಆಮೇಲೆ ಹೆಣ್ಮಕ್ಳಿಗಿರೋ ಪ್ರೀತಿ ಗಂಡು ಮಕ್ಳಿಗೂ ಇರಲ್ಲ ತಂದೆ ತಾಯಿ ಮೇಲೆ, ಕರೆಕ್ಟ್ ಅಲ್ವಾ? ಮದುವೆ ಆದ್ಮೇಲೆ ಬಿಟ್ಟು ಹೆಂಡತಿ ಜೊತೆ ಹೋಗ್ಬಿಡೋದು ಅಲ್ಲ, ಎಲ್ಲರೂ ಮಾಡಲ್ಲ ಪಾಪ, ಕೆಲವ್ರು ಮಾಡ್ತಾರೆ. ಸೊ ಹಿಂಗಾಗಿ ಹೆಣ್ಮಕ್ಳನ್ನ ನಾವೆಲ್ಲ ಉಳಿಸ್ಬೇಕು, ಹೆಣ್ಮಗುಳ ಅಲ್ವಾ? ಅಷ್ಟೇ, ಇದೊಂದು ಉದ್ದೇಶ ನಮ್ದು. ಓಕೆ, ಧನ್ಯವಾದಗಳಮ್ಮ. ತಾಕತ್ತಿದ್ರಿ ಮೀಟರ್ ಆಯ್ತಾ? ಮೀಟರ್ ಆಯ್ತಾ? ಏನ್ ಮೀಟರ್ ಆಯ್ತಾ? ಯಾವ ವಿಷಯಕ್ಕೆ ಬೇಕು? ತಾಕತ್ತಾಯ್ತಾ? ಯಾವ ವಿಷಯಕ್ಕೆ ಆಗತ್ತೋ? ಯಾರಂತ? ಫೋನ್ ಮಾಡ್ಬೇಕು ಬೈಲಿ. ಒಂದ್ ನಿಮಿಷ, ಅದು ಕರಿ ಅಂತ ಹೇಳ್ಬಿಟ್ಟೋದ್ರೆ ನಾನಾ? ಹಾ, ನಾನು ಅಲ್ಲಿ ಗಾಡಿ ಹೋಗ್ಬೇಕಾದ್ರೆ ನಾನು ಆ ರೋಡಲ್ಲಿ ನನಗೆ ನಾನು ಹೇಳಿದ್ನ? ಹಾ, ಅಲ್ಲಿ ನಮ್ಮ ಹುಡುಗಿ ಜೊತೆ ಹೋಗ್ಬೇಕಾದ್ರೆ ಕರಿಯ ಹೋಯ್ತಾ ನೋಡು ಅಂತ ಯಾರ ಹತ್ರ ಹೇಳ್ಬಿಟ್ಟು ಹೋದ್ರಿ? ಗಾಡಿ ನಂಬರ್ ಇದೆ ಇದು. ಬೈಲಿ ಆಯ್ತು, ಬೈಲಿ ಇವತ್ತದ ಗಾಡಿ ನಂಬರ್ 3988. ಹಾ, ಈ ತರ ಗಾಡಿ 3-4 ಇರುತ್ತೆ. ಈ ತರ ಗಾಡಿ 3988 3 ನಂಬರ್ ಇರುತ್ತಾ? 3 ಗಾಡಿ ಎಲ್ಲಿ ಎಲ್ಲ ಅಂದ್ರೆ ನಿಮ್ ನಂಬರ್ ಅಲ್ಲಿ ಎಲ್ಲಾ ಓಡಿಸ್ತಾರ ಗಾಡಿ. ನಾನೇ ಕೇಳಿ, ಅಲ್ಲಿ ಕರಿಯ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನನ್ಗೆ ಗೊತ್ತು, ನಾನೇ ಗೊತ್ತಾಗ್ಲಿ. ಗೊತ್ತಿರುತ್ತೆ ನೋಡ ಬಂದದ್ದು. ಎಲ್ಲಿ ನೋಡಿದ್ದೀರ ನನ್ನ? ಅದೇ ರಿಂಗ್ ರೋಡ್ ಹತ್ರ. ಯಾವ ರಿಂಗ್? ಇಲ್ಲಿ ಪಕ್ಕದಲ್ಲಿ. ನಾನ್ ಬಾಡಿಗೆ ಡ್ರಾಪ್ ಹಿಂಗ್ ಬರ್ತಾ ಇದೀನಿ, ನಾನೇ ಹಂಗ್ ಬರ್ಲಿ. ಈ ತರ ಮಾಡ್ಬೇಡ ಅಣ್ಣ, ಯಾಕೆಂದ್ರೆ ನೀನು ಯಾರಂತಾನೆ ಗೊತ್ತಿಲ್ಲ. ಬಾರೆ ನಾವೇನ್ ಅಂತ ಮಾತಾಡ ಅಲ್ಲ ಅಣ್ಣ, ಡೈರೆಕ್ಟ್ ಆಗಿ ಬಂದಿದೆ, ಅದೇನ್ ಕರಿಯ ಅಂತ ಕರೀರಿ ನೋಡುವ. ಯಾರಂತಾನೆ ಗೊತ್ತಿಲ್ಲ ನಂಗೆ ಕರೀಲಿ. ನೀವ್ ಯಾರಂತ ನಂಗೆ ಗೊತ್ತಿಲ್ಲ, ನಾನ್ ಯಾಕೆ ಕರೀಲಿ? ನಮಗೂ ನಿಮ್ಗೆ ಸಂಬಂಧ ಇರೋದಕ್ಕೆ ನೀವು ಕರಿಯ ಅಂತಂದ್ರೆ, ಸಂಬಂಧ ಇರೋದಕ್ಕೆ ಯಾಕೆ ಕರಿಯ ಅಂತಿದ್ರೆ? ಇವ್ರು ಯಾರಂತ ಗೊತ್ತಿಲ್ಲ, ನಾನು ಯಾಕಪ್ಪ ಕರೀಲಿ? ಎಲ್ಗೋಯ್ತಾ ಇದ್ದೀರಾ ಬಾಡಿಗೆ? ಎಲ್ಗೋಣ? ಈಗ ಈ ಕಡೆ ಎಲ್ಲಿಂದ ಬಂದ್ರಿ ನೀವು? ಪೊಲೀಸ್